ಒಂದು ಟ್ರೈನ್ ಸ್ಪೀಡ್ ಆಗಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಸ್ಟಾಪ್ ಆಗುತ್ತೆ. ಅದು ಕೂಡ ಮಧ್ಯರಾತ್ರಿ ದಟ್ಟವಾಗಿರ್ತಕ್ಕಂಥ ಒಂದು ಕಾಡಿನ ಮಧ್ಯೆ. ಅದೇ ಸಮಯಕ್ಕೆ ಟ್ರೈನ್ ಒಳಗಡೆ ಇರ್ತಕ್ಕಂಥ ಜನರಿಗೆ ತುಂಬಾ ವಿಚಿತ್ರವಾಗಿ ಶಬ್ದಗಳು ಕೇಳಿಸೋಕೆ ಶುರು ಆಗ್ತವೆ. ಇದರಿಂದ ಇವರೆಲ್ಲರೂ ಹೆದರ್ಕೊಂಡು ನಿಂತ ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಮುಂದೆ ಜನರಿಗೆ ಏನೆಲ್ಲ ಆಯ್ತು ಅಂತ ನೀವು ತಿಳ್ಕೋಬೇಕಾದ್ರೆ ಈ ಮೂವಿನ ನೀವು ಕೊನೆವರೆಗೂ ನೋಡಬೇಕು. ಈ ಮೂವಿ ಹೆಸರು ಹೌಲ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ನಮಗೆ ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಚೆಕಿಂಗ್ ಆಫೀಸರ್ ಆದಂತಹ ಜಾಯ್ನ ತೋರಿಸ್ತಾರೆ. ಕೆಲಸ ಎಲ್ಲ ಮುಗಿಸಿ ಲಾಕರ್ ಹತ್ರ ಬಂದು ನೋಡ್ತಾನೆ. ಇವನು ಸೂಪರ್ವೈಸರ್ ಕೆಲಸಕ್ಕೋಸ್ಕರ ಪ್ರಮೋಷನ್ ಬೇಕಂತ ಅಪ್ಲೈ ಮಾಡಿದ್ದ, ಅದು ರಿಜೆಕ್ಟ್ ಆಗಿರುತ್ತೆ. ಅದೇ ಸಮಯಕ್ಕೆ ಇವನ ಫ್ರೆಂಡ್ ಡೇವಿಡ್ ಇಲ್ಲಿಗೆ ಬರ್ತಾನೆ. ಆಕ್ಚುಲಿ ಇವನು ಸೂಪರ್ವೈಸರ್ ಆಗಿರೋದ್ರಿಂದಾನೆ ಜಾಯ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋದು. ಇವತ್ತಿನ ಕೊನೆಯ ಟ್ರೈನ್ ಅಲ್ಲಿ ನೀನು ಡ್ಯೂಟಿನ ಮಾಡ್ಬೇಕಂತ ಡೇವಿಡ್ ಜಾಯ್ಗೆ ಹೇಳಿದಾಗ ಇನ್ನೇನ್ ಮಾಡೋದು ಅಂತ ಸರಿ ಅಂತ ಒಪ್ಕೋತಾನೆ. ಇಲ್ಲಿ ನಮಗೆ ಎಲನ್ ಅನ್ನೋ ಒಂದು ಹುಡುಗಿ ಕೂಡ ತೋರಿಸ್ತಾರೆ. ನಂತರ ಇವನು ಟ್ರೈನ್ ಒಳಗಡೆ ಬಂದು ಕೆಲಸನ ಮಾಡೋದಕ್ಕೆ ಶುರು ಮಾಡ್ತಾನೆ. ಟಿಕೆಟ್ ಅನ್ನು ಚೆಕ್ ಮಾಡುವಂತ ಕೆಲಸನ. ಇಲ್ಲಿ ನಮಗೆ ಮೂವಿಯ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೂಡ ಪರಿಚಯ ಆಗ್ತಾರೆ. ಇವಳ ಹೆಸರು ಕೇಟ್ ಅಂತ. ಟಿಕೆಟ್ ಅನ್ನ ಮನೆಯಲ್ಲೇ ಮರೆತು ಬಂದಿರೋದ್ರಿಂದ ಬೇರೆ ಟಿಕೆಟ್ ಅನ್ನ ತಗೊಳ್ಳೇಬೇಕಾಗಿರುತ್ತೆ. ಅಂದಂಗೆ ಈ ಟ್ರೈನ್ ನಿಲ್ಸು ಅಂತ ಲಾಸ್ಟ್ ಸ್ಟಾಪ್ ಹೆಸರು ಈಸ್ಟ್ ಪ್ರೋ ಅಂತ. ಇವನು ಮ್ಯಾಟ್ಯೂ, ಇವನು ಬಿಲ್ಲಿ. ಅಲ್ಲಿಂದ ಇವನು ಮುಂದಿನ ಬೋಗಿಗೆ ಬಂದಾಗ ಇಲ್ಲಿ ನೀನಾ ಅನ್ನೋ ಒಬ್ಬ ಹುಡುಗಿ ಇರ್ತಾಳೆ. ಇವಳದು ಎಷ್ಟು ಇರಿಟೇಟಿಂಗ್ ಕ್ಯಾರೆಕ್ಟರ್ ಅಂದ್ರೆ ದುರಂಕರ ಯಾವಾಗಲೂ ಇವಳು ತಲೆ ಮೇಲೆ ಇರುತ್ತೆ. ಇವರಿಬ್ರು ವಯಸ್ಸಾಗಿರತಕ್ಕಂತ ಕಪಲ್ಸ್, ಗೆಡ್ ಮತ್ತು ಜೆನ್ನಿ ಅಂತ. ಈ ವ್ಯಕ್ತಿ ಹೆಸರು ಆಡ್ರಿಯನ್. ಯಾವಾಗ ಇವನು ಮುಂದಿನ ಬೋಗಿಗೆ ಬರ್ತಾನೋ ಇವನಿಗೆ ಗೊತ್ತಾಗುತ್ತೆ ಹೆಲೆನ್ಗೂ ಕೂಡ ಇವತ್ತು ಇದೇ ಟ್ರೈನ್ ನಲ್ಲಿ ಡ್ಯೂಟಿ ಸಿಕ್ಕಿದೆ ಅಂತ. ಹೇಳಬೇಕು ಅಂತಂದ್ರೆ ಇವನು ಇವಳನ್ನ ತುಂಬಾ ಇಷ್ಟ ಪಡ್ತಿರ್ತಾನೆ. ಆದ್ರೆ ಇವಳಿಗೆ ಅದು ಗೊತ್ತಿರೋದಿಲ್ಲ. ನಿನ್ನ ಪ್ರಮೋಷನ್ ವಿಷಯ ಗೊತ್ತಾಯ್ತು, ಏನು ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಾಳೆ. ಇಲ್ಲೇ ಇದ್ದಂತ ಪೌಲ್ ಅನ್ನೋ ವ್ಯಕ್ತಿ ವಾಶ್ರೂಮ್ಗೆ ಅಂತ ಹೋಗ್ತಾನೆ. ನಂತರ ಜಾಯ್ ಕೆಲಸನೆಲ್ಲ ಮುಗಿಸಿ ಕಿಟಕಿ ಪಕ್ಕ ಬಂದು ಕುಂತ್ಕೊಂಡು ಮಳೆ ಬರೋದನ್ನ ನೋಡ್ತಾ ನೋಡ್ತಾ ನಿದ್ರೆಗೆ ಜಾರಿ ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಟ್ರೈನ್ ಸಡನ್ ಆಗಿ ಸ್ಟಾಪ್ ಆಗಿಬಿಡುತ್ತೆ. ಅದು ಕೂಡ ಒಂದು ದಟ್ಟವಾಗಿರ್ತಕ್ಕಂತ ಒಂದು ಕಾಡಿನ ಮಧ್ಯೆ. ಆಗ ಟ್ರೈನ್ ಡ್ರೈವರ್ ಸ್ಪೀಕರ್ ನಲ್ಲಿ ಎಲ್ಲರಿಗೂ ಅನೌನ್ಸ್ ಮಾಡ್ತಾನೆ, ಚಕ್ರಕ್ಕೆ ಏನೋ ಸಿಗಾಕೊಂಡಿರೋದ್ರಿಂದ ಟ್ರೈನ್ ಸ್ಟಾಪ್ ಆಗಿದೆ ಅಂತ. ನಾ ಚೆಕ್ ಮಾಡ್ತೀನಿ, ಯಾರು ಏನು ಟೆನ್ಷನ್ ಮಾಡ್ಕೋಬೇಡ್ರಿ ಅಂತ. ಜಾಯ್ ಸ್ವಲ್ಪ ಮುಂದೆ ಬಂದು ನೋಡ್ತಾನೆ. ಬಿದ್ದೋದಂತ ವಸ್ತುಗಳನ್ನ ಎತ್ತಿಡೋದಕ್ಕೆ ಹ್ಯಾಡ್ರಿಯನ್ ಎಲನ್ಗೆ ಹೆಲ್ಪ್ ಮಾಡ್ತಿರ್ತಾನೆ. ಇವನು ಸೇರಿ ಈ ಮೂವರು ಟ್ರೈನ್ ಒಳಗಡೆ ಬಿದ್ದಂತ ವಸ್ತುಗಳನ್ನ ಎತ್ತಿಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಟ್ರೈನ್ ಡ್ರೈವರ್ ಟ್ರೈನ್ ಇಂದ ಹೊರಗಡೆ ಬಂದು ಯಾಕೆ ಟ್ರೈನ್ ಇದ್ದಕ್ಕಿದ್ದಂತೆ ಸ್ಟಾಪ್ ಆಯ್ತಾ ಅಂತ ಹೊರಗಡೆ ಹೋಗಿ ನೋಡ್ತಾನೆ. ಚಕ್ರಗಳನ್ನೆಲ್ಲ ನೋಡ್ತಿರ್ತಾನೆ. ಅದೇ ರೀತಿ ಈ ಕಡೆ ಗಾಬರಿಯಾಗಿರುವ ಪ್ಯಾಸೆಂಜರ್ಸ್ ಗಳಿಗೆ ಜಾಯ್ ಸಮಾಧಾನ ಮಾಡ್ತಿರ್ತಾನೆ. ಯಾಕಂತಂದ್ರೆ ಕಾಡಿನ ಮಧ್ಯೆ ಟ್ರೈನ್ ಅನ್ನ ಯಾತಕ್ಕೆ ಸ್ಟಾಪ್ ಮಾಡಿದ್ರಿ ಅಂತ. ಆಗ ಇವ್ರಿಗಂತೂ ಏನು ಅರ್ಥನೇ ಆಗ್ತಿರ್ಲಿಲ್ಲ. ಈ ಕಡೆ ಡ್ರೈವರ್ ಗೆ ರೀಸನ್ ಏನಂತ ಇನ್ನೂ ಕೂಡ ಅರ್ಥನೇ ಆಗ್ತಿರ್ಲಿಲ್ಲ. ನಂತರ ಜಾಯ್ ಪ್ಯಾಸೆಂಜರ್ಸ್ ಗಳಿಗೆ ಸಮಾಧಾನ ಮಾಡ್ತಾ ಡ್ರೈವರ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆ ಕಡೆಯಿಂದ ಯಾವುದೇ ತರಹದ ರೆಸ್ಪಾನ್ಸ್ ಬರೋದಿಲ್ಲ. ಕೊನೆಗೂ ಡ್ರೈವರ್ ರೀಸನ್ ಅನ್ನ ಕಂಡು ಹಿಡಿದೇ ಬಿಡ್ತಾನೆ. ಆಕ್ಚುಲಿ ಜಿಂಕೆ ಒಂದು ಸಿಕ್ಕಾಕೊಂಡಿರೋದ್ರಿಂದ ಟ್ರೈನ್ ಸ್ಟಾಪ್ ಆಗಿರುತ್ತೆ. ಅದಕ್ಕೆ ಇವನು ಹೊರಗಡೆ ತೆಗಿಬೇಕಂತ ಟ್ರೈ ಮಾಡ್ತಿರ್ಬೇಕಾದ್ರೆ ಕಾಡಿನ ಗಿಡ ಮರಗಳ ಮಧ್ಯೆ ಏನೋ ಒಂದು ವಿಚಿತ್ರವಾಗಿ ಸೌಂಡ್ ಕೇಳಿಸುತ್ತೆ. ಅಷ್ಟೇ ಅಲ್ಲ, ಯಾರೋ ಇವನ ನೋಡ್ತಿದ್ದಾರೆ ಅಂತ ಕೂಡ ಅನಿಸ್ತಾ ಇರುತ್ತೆ. ಈ ಕಡೆ ಟ್ರೈನ್ ನ ಒಳಗಡೆ ನೀನಾ ಜೋರಾಗಿ ಸಾಂಗ್ ಹೇಳ್ತಿರೋದನ್ನ ಕೇಳಿ ಈ ವರ್ಡ್ಸ್ ಕಪಲ್ ಗೆ ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ. ನಂತರ ಕಾಡಿನ ಮಧ್ಯೆ ಒಂದು ಕ್ರಿಯೇಚರ್ ಬಂದು ಡ್ರೈವರ್ ನ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ಈ ಕ್ರಿಯೇಚರ್ ನ ಕಾಲುಗಳು ಪ್ರಾಣಿಗಳ ಕಾಲುಗಳ ತರ ಇದ್ರೂ ಕೂಡ ಮನುಷ್ಯರ ರೀತಿ ಎರಡು ಕಾಲುಗಳಲ್ಲಿ ನಿಂತಿರುತ್ತೆ. ಇಲ್ಲಿ ಟ್ರೈನ್ ಒಳಗಡೆ ಎಲ್ಲರೂ ಎಷ್ಟೋ ಹೊತ್ತು ಕಾದ್ರೂ ಕೂಡ ಡ್ರೈವರ್ ನ ಬಗ್ಗೆ ಏನು ಗೊತ್ತಾಗದಿರೋದ್ರಿಂದ ಜೋ ಹಾಗೂ ಎಲನ್ ಡ್ರೈವರ್ ನ ಕ್ಯಾಬಿನೆಟ್ ಹತ್ರ ಬಂದು ಡೋರ್ ಓಪನ್ ಮಾಡಿ ನೋಡಿದ್ರೆ ಡ್ರೈವರ್ ಇವರಿಗೆ ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ. ತುಂಬಾ ಕನ್ಫ್ಯೂಸ್ ಆಗೋಗುತ್ತೆ. ಹೀಗೆ ಹುಡುಕಾಡ್ತಿರ್ಬೇಕಾದ್ರೆ ಜೋ ಡೋರ್ ಓಪನ್ ಮಾಡಿದ್ರನ್ನ ನೋಡಿ ಮುಂದೆ ಇದ್ದ ಕಾಡಿನ ಕಡೆಗಡೆ ಬ್ಯಾಟ್ರಿ ಹಾಕಿ ಚೆಕ್ ಮಾಡ್ತಾನೆ. ಡ್ರೈವರ್ ಎಲ್ಲಿಯೂ ಕೂಡ ಕಾಣಿಸೋದಿಲ್ಲ. ಇಷ್ಟೊತ್ತಿಗೆ ಪ್ಯಾಸೆಂಜರ್ಸ್ ಎಲ್ಲರೂ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಟ್ರೈನ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದ್ಬಿಟ್ಟು ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ, ಡ್ರೈವರ್ ನಾವು ಮೀಟ್ ಮಾಡ್ಬೇಕಂತ ಹೋಗ್ತಿರ್ಬೇಕಾದ್ರೆ ಜೋ ಹೇಳ್ತಾನೆ ಟ್ರೈನ್ ನಲ್ಲಿ ಡ್ರೈವರ್ ಇಲ್ಲ, ಚೆಕ್ ಮಾಡಕಂತಾನೆ ಹೊರಗಡೆ ಹೋದವನು ಇನ್ನು ಬಂದಿಲ್ಲ ಅಂತ. ಇದನ್ನ ಕೇಳ್ತಿದ್ದಂಗೆ ಎಲ್ಲರಿಗೂ ಟೆನ್ಷನ್ ಲೆವೆಲ್ ಇನ್ನು ಜಾಸ್ತಿ ಆಗುತ್ತೆ. ಡ್ರೈವರ್ ಇಲ್ಲ ಅಂತಂದ್ರೆ ಏನು ಮಾಡೋದು ಅಂತ. ಆಗ ಇಲ್ಲೇ ಇದ್ದಂತ ಹ್ಯಾಟ್ರಿಯನ್ ಇವರೆಲ್ಲರಿಗೂ ಹೇಳ್ತಾನೆ, ಈಗ ನಮ್ಮ ಹತ್ರ ಎರಡು ದಾರಿಗಳಿವೆ. ಒಂದು ನಮ್ಮನ್ನು ಯಾರಾದ್ರೂ ಕಾಪಾಡಕ್ಕೆ ಬರ್ತಾರೆ ಅಂತ ಕಾಯ್ತಾ ಕುಂತಿರೋದು, ಅಥವಾ ಟ್ರೈನ್ ಇಂದ ಹೊರಗಡೆ ಇಳಿದು ನಡೀತಾ ರೈಲ್ವೆ ಸ್ಟೇಷನ್ ಗೆ ಹೋಗೋದು. ಈ ಜಾಗದಲ್ಲಿ ಸಿಗ್ನಲ್ ಇಲ್ಲದೆ ಇರೋದ್ರಿಂದ ಯಾರನ್ನು ನಾವು ಕಾಂಟ್ಯಾಕ್ಟ್ ಮಾಡೋಕೆ ಆಗ್ತಿಲ್ಲ. ನನಗೊಂದ್ಸ ಪ್ರಕಾರ ನಾವು ನಡೀತಾ ರೈಲ್ವೆ ಸ್ಟೇಷನ್ ಗೆ ಹೋಗೋದು ಒಳ್ಳೇದು. 3 ರಿಂದ 5 ಕಿಲೋಮೀಟರ್ ಅಷ್ಟೇ ನಾವು ನಡಿಬೇಕಾಗಿರೋದು. ರೈಲ್ವೆ ಸ್ಟೇಷನ್
ಸಿಕ್ಬಿಡುತ್ತೆ ಅಂತ. ಆದ್ರೆ ಜೋಯ್ ಮಾತ್ರ ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೋತಾ ಇರ್ಲಿಲ್ಲ. ಈ ಸಿಚುವೇಶನ್ ಅಲ್ಲಿ ಪ್ಯಾಸೆಂಜರ್ಸ್ ಗಳು ಟ್ರೈನ್ ಒಳಗಡೆನೆ ಇರಬೇಕು, ಪ್ಲೀಸ್ ನೀವ್ ಯಾರು ಹೋಗ್ಬೇಡಿ, ಇದರಿಂದ ನನ್ನ ಕೆಲಸ ಹೊರಟೋಗುತ್ತೆ ಅಂತ ಹೇಳ್ತಾನೆ. ಆಗ ಎಲ್ಲರೂ ಹೇಳ್ತಾರೆ, ಇಂಥ ಪರಿಸ್ಥಿತಿಯಲ್ಲಿ ಇಂಥ ಭಯಂಕರ ಕಾಲದಲ್ಲಿ ನಾವು ಇರೋಕೆ ಆಗೋಲ್ಲ, ಆದಷ್ಟು ಬೇಗ ಹೊರಗಡೆ ಹೋಗಿ ಸೇಫ್ ಆಗ್ಬೇಕು ಅಂತ. ಸರಿ ಅಂತ ಹೇಳಿ ಇವನು ಕೂಡ ಡೋರ್ ಓಪನ್ ಮಾಡಿ ಇವ್ರನ್ನೆಲ್ಲರೂ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆಗ ನಮ್ಗೆ ತೋರಿಸ್ತಾರೆ ಇವರೆಲ್ಲರನ್ನು ಯಾರೋ ಒಬ್ರು ನೋಡ್ತಾ ಇದ್ದಾರೆ ಅಂತ. ಹೀಗೆ ಇವರು ಕಾಡಿನ ದಾರಿಯಿಂದ ರೈಲ್ವೆ ಸ್ಟೇಷನ್ ರೋಡ್ ಕಡೆ ಹೋಗ್ತಿರ್ಬೇಕಾದ್ರೆ ಕೆಲವೊಂದು ವಿಚಿತ್ರವಾದಂತ ಏನೋ ಒಂದು ಶಬ್ದಗಳು ಇವರಿಗೆ ಕೇಳಿಸ್ತಾ ಇರ್ತಾವೆ. ಆಗ ಇವ್ರಿಗೆ ಕೂಡ ಫೀಲ್ ಆಗುತ್ತೆ ಗಿಡ ಮರಗಳ ಹಿಂದೆ ಕುತ್ಕೊಂಡು ಯಾರೋ ಕೂಡ ನಮ್ಮನ್ನ ನೋಡ್ತಾ ಇದ್ದಾರೆ ಅಂತ. ಆಗ ಜೋ ಮತ್ತು ಹೆಲನ್ ಮುಂದೆ ಬಂದು ನೋಡಿದ್ರೆ ಇವರ ಟ್ರೈನ್ ಡ್ರೈವರ್ ನ ಆ ಕ್ರಿಯೇಚರ್ ಮಧ್ಯಕ್ಕೆ ಸಿಡಿಸಿ ಸಾಯಿ ಹೊಡೆದ್ಬಿಟ್ಟಿರುತ್ತೆ. ಇಂತ ಒಂದು ದೃಶ್ಯ ನೋಡಿ ಇವರೆಲ್ಲರೂ ಹೆದರ್ಕೊಳ್ಳುತ್ತಾ ಟ್ರೈನ್ ನ ಕಡೆ ಹೋಗ್ತಿರ್ಬೇಕಾದ್ರೆ ಒಂದು ತೋಳ ಜೋರಾಗಿ ಕೂಗಕ್ಕೆ ಶುರು ಮಾಡುತ್ತೆ. ಇದಾದ್ಮೇಲೆ ಇವರು ತುಂಬಾ ಕಷ್ಟಪಟ್ಟು ಟ್ರೈನ್ ಒಳಗಡೆ ಹೇಗೂ ಹತ್ಕೊಂತಾರೆ. ಆದ್ರೆ ಹೋಲ್ ಕಪಲ್ ಗಳು ನಿಧಾನವಾಗಿ ಟ್ರೈನ್ ಒಳಗಡೆ ಹತ್ತುತ್ತಿರ್ಬೇಕಾದ್ರೆ ವಯಸ್ ಆದಂತಹ ಲೇಡಿ ಜೆನ್ನಿಯ ಕಾಲಿಗೆ ಆ ಕ್ರಿಯೇಚರ್ ಕಚ್ಚಿ ಅಟ್ಯಾಕ್ ಮಾಡಿಬಿಡುತ್ತೆ. ಅಷ್ಟೊತ್ತಿಗೆ ಇವರು ಕೂಡ ಹೇಗೋ ಮಾಡಿ ಡೋರ್ ನ ಕ್ಲೋಸ್ ಮಾಡಿಬಿಡ್ತಾರೆ. ಆಕ್ಟಿವ್ ಹೊರಗಡೆ ನೋಡ್ತಿರ್ತಾನೆ ಅದು ಯಾವ ತರ ಕ್ರಿಯೇಚರ್ ಅಂತ. ಆಗ ಹೆಲನ್ ಕೂಡ ಜೆನ್ನಿಯ ಕಾಲಲ್ಲಿ ಹರಿಯುವ ರಕ್ತವನ್ನ ಸ್ಟಾಪ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ. ಇವರೆಲ್ಲರೂ ಜೀವನ ಕೈಗೆ ಹಿಡ್ಕೊಂಡು ಕುಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಆ ಕ್ರಿಯೇಚರ್ ಬಂದು ಟ್ರೈನ್ಗೆ ಗುದ್ದಿ ಭಯಂಕರವಾದ ಕೈಯಿಂದ ಟ್ರೈನ್ ಅನ್ನ ಸ್ಕ್ರಾಚ್ ಮಾಡ್ತಾ ಇವರನ್ನ ಎದುರಿಸ್ತಾ ಇರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಇವರಿಗೆ ಗೊತ್ತಾಗುತ್ತೆ ಆ ಕ್ರಿಯೇಚರ್ ಇಲ್ಲಿಂದ ಹೊರಟೋಗಿದೆ ಅಂತ. ಆಗ ಜೋ ರೈಲ್ವೆ ಕ್ಯಾಬಿನ್ ಗೆ ಬಂದು ರೈಲ್ವೆ ಸ್ಟೇಷನ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆಗ ಬಿಲ್ಲಿ ಬಂದು ಹೇಳ್ತಾನೆ ಟ್ರೈನ್ ಫಿಲ್ 5 ಕಟ್ ಆಗಿರ್ಬೋದು ಅಂತ. ಹೌದು, ಇವನಿಗೆ ಆ ಟ್ರೈನ್ ಇಂಜಿನ್ ಬಗ್ಗೆ ತುಂಬಾ ವಿಷಯಗಳು ಗೊತ್ತಿರ್ತವೆ. ಇದಾದ್ಮೇಲೆ ಇವರೆಲ್ಲರೂ ಒಂದೇ ಕಡೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿರ್ತಾರೆ. ಅದು ಯಾವ ತರ ಪ್ರಾಣಿ ಇರ್ಬೋದು, ಏನಕ್ಕೆ ನಮ್ಮನ್ನ ಅಟ್ಯಾಕ್ ಮಾಡ್ತಿದೆ ಅಂತ. ಅಷ್ಟೇ ಅಲ್ಲದೆ ಅದನ್ನ ಒಬ್ರು ಕರಡಿ ಅಂತ ಹೇಳ್ತಿದ್ರೆ ಮತ್ತೊಂದಷ್ಟು ಜನ ಅದನ್ನ ಹುಲ್ಫ್ ಅಂತ ಹೇಳ್ತಿರ್ತಾರೆ. ಆಗ ಜೆನ್ನಿ ಹೇಳ್ತಾಳೆ ಅದು ಯಾವುದೇ ತರದ ಪ್ರಾಣಿ ಅಲ್ಲ, ನೋಡೋದಕ್ಕೆ ಅದು ಮನುಷ್ಯನ ರೀತಿ ಇತ್ತು ಅಂತ. ಹೀಗೆ ಇವರು ಮಾತಾಡ್ತಾ ಇರಬೇಕಾದ್ರೆ ಗಮನಿಸ್ತಾರೆ ಮುಂದಿನ ಬೋಗಿಯಿಂದ ಏನೋ ಒಂದು ಶಬ್ದ ಬರುತ್ತಿರುತ್ತೆ. ಆ ಕ್ರಿಯೇಚರ್ ಟ್ರೈನ್ ಒಳಗಡೆ ಬಂದಿರಬಹುದು ಅಂತ. ಆಡ್ರಿಯಾನ್, ಬಿಲ್ಲಿ ಹಾಗೂ ಜೋ 3 ಜನ ಬಂದು ನೋಡಿದ್ರೆ ಟಾಯ್ಲೆಟ್ ಇಂದ ಒಂದು ಶಬ್ದ ಬರುತ್ತಿರುತ್ತೆ. ಅದು ಹೊರಗಡೆ ಬರ್ತಿದ್ದಂಗೆ ಹೊಡಿಬೇಕಂತ ಇವರೆಲ್ಲರೂ ಅನ್ಕೊಂಡಿರ್ತಾರೆ. ನೋಡಿದ್ರೆ ಆಗ್ಲೇ ವಾಶ್ರೂಮ್ ಹೋಗಿದ್ನಲ್ಲ ಪೌಲ್ ಅವನಾಗಿರ್ತಾನೆ. ನಂತರ ಇವನಿಗೆ ಇಲ್ಲಿ ನಡೆದಂತ ಎಲ್ಲಾ ವಿಷಯಗಳನ್ನ ಹೇಳಿದಾಗ ಪೌಲ್ಗೆ ಇದನ್ನ ನಂಬೋದಕ್ಕೆ ಆಗ್ತಿರ್ಲಿಲ್ಲ. ನಾನು ಹಿಡ್ಕೋಬೇಕಾದ ಸ್ಟಾಪ್ ಹಿಂದೆನೆ ಹೋಗಿದೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಈ ಜಾಗದಲ್ಲಿ ಕಾಡ್ನ ಬಿಟ್ಟು ತುಂಬಾ ದೂರದವರೆಗೂ ಏನು ಇರೋದೇ ಇಲ್ಲ. ನಂತರ ಜೆನ್ನಿಯ ಕಾಲಿಗೆ ಆದಂತ ಗಾಯಕ್ಕೆ ಚೆಕ್ ಮಾಡಿ ನೋಡಿದ್ರೆ ಆ ಜಾಗ ತುಂಬಾ ಬೇಗ ಇನ್ಫೆಕ್ಟ್ ಆಗಿ ಕೊಳಿತಾ ಇರುತ್ತೆ. ಆಗ ಕೇಡರ್ ನೀನ ಎದುರ್ಕೊಂಡು ಕುಂತಿರ್ಬೇಕಾದ್ರೆ ಅವಳನ್ನು ಬಂದು ಮಾತಾಡಿಸ್ತಾಳೆ. ನನಗೂ ಕೂಡ ಒಬ್ಳು ಮಗಳಿದ್ದಾಳೆ, ನಿನ್ನ ನೋಡಿದ್ರೆ ನನ್ನ ಮಗಳಿಗೆ ನೆನಪು ಬರ್ತಾಳೆ ಅಂತ ಹೇಳ್ತಾಳೆ. ಹೀಗೆ ಇವರಿಬ್ರು ಖುಷಿಯಾಗಿ ಮಾತಾಡ್ತಾ ಇರಬೇಕಾದ್ರೆ ಆಗ ಆ ಕ್ರಿಯೇಚರ್ ಬಾಗಿಲು ತೆಗೆಯೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಒಳಗಡೆ ಬರೋದಕ್ಕೆ ಅಂತ. ಅದೇ ಸಮಯಕ್ಕೆ ನೀನಾ ಫೋನ್ಗೆ ಒಂದು ಸಿಗ್ನಲ್ ಸಿಕ್ಕಿ ಇವಳ ತಾಯಿ ಕಾಲ್ ಮಾಡಿರ್ತಾಳೆ. ನಾನು ಎಲ್ಲಿ ಇದೀವಿ ಅಂತ ಮೊದಲು ಹೇಳು ಅಂತ ಅಂದಾಗ ಇವಳು ಫೋನ್ ಅಲ್ಲಿ ಏನೋ ಮಾತಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಆ ಕ್ರಿಯೇಚರ್ ಸಿಗ್ನಿಂದ ಒಳಗಡೆ ಬಂದು ನೀನನ್ನ ಎಳ್ಕೊಂಡು ಹೊರಟೋಗುತ್ತೆ. ಕೇತ್ ಕೂಡ ಅವಳನ್ನ ಕಾಪಾಡೋಕೆ ಟ್ರೈ ಮಾಡ್ತಿರ್ತಾಳೆ. ನೋಡಿದ್ರೆ ಆ ಕ್ರಿಯೇಚರ್ ಅಷ್ಟೊತ್ತಿಗೆ ಅವಳನ್ನ ಸಾಯಿಸ್ಬಿಟ್ಟಿರುತ್ತೆ. ಅದಕ್ಕೆ ಇವರೆಲ್ಲರೂ ಹೆದರ್ಕೊಂಡು ಮತ್ತೊಂದು ಬೋಗಿಯ ಡೋರ್ಗೆ ಬಂದು ಕ್ಲೋಸ್ ಮಾಡ್ತಾರೆ. ಇನ್ನು ಮುಂದೆ ಮುಗೀತು, ನಾವಿಲ್ಲಿಂದ ಹೊರಗಡೆ ಹೋಗೋದಕ್ಕೂ ಆಗೋದಿಲ್ಲ, ನಮ್ಮನ್ನ ಯಾರು ಕಾಪಾಡೋದಕ್ಕೂ ಕೂಡ ಬರೋದಿಲ್ಲ ಅಂತ ವಯಸ್ಸಾಗಿರುವ ಗೇಡ್ ಇವ್ರು ಎಲ್ಲರಿಗೂ ಹೇಳೋದಕ್ಕೆ ಶುರು ಮಾಡ್ತಾನೆ. ಇದಕ್ಕೇನಾದ್ರೂ ನಾವು ಮಾಡ್ಲೇಬೇಕು, ಇಲ್ಲ ಅಂದ್ರೆ ಆ ಹುಡುಗಿ ಸತ್ತಂಗೆ ನಾವು ಕೂಡ ಒಬ್ರೊಬ್ಬರಿಗೆ ಸಾಯ್ತಾ ಹೋಗ್ತೀವಿ. ಅದು ನಮ್ಮನ್ನ ಬೇಟೆಯಾಡಿ ಸಾಯಿಸೋದಕ್ಕಿಂತ ಮುಂಚೆನೆ ನಾವೇ ಅದನ್ನ ಸಾಯಿಸ್ಬಿಡ್ಬೇಕು ಅಂತ. ಇದು ಎಲ್ಲರಿಗೂ ಸರಿ ಅನಿಸ್ತಿ ವೆಫನ್ ಕೂಡ ರೆಡಿ ಮಾಡ್ಕೊಂಡು ಇವರಿರುವ ಬೋಗಿಯ ಕಿಟಕಿಗೆ ಕಬ್ಬಿಣದ ವಸ್ತುಗಳನ್ನ ಮೆಟಲ್ ವಸ್ತುಗಳನ್ನ ಫಿಟ್ ಮಾಡ್ತಾರೆ. ಯಾಕೆ ತಂದ್ರೆ ಆ ಕ್ರಿಯೇಚರ್ ಯಾವುದೇ ಕಾರಣಕ್ಕೂ ಕೂಡ ಒಳಗಡೆ ಬರಬಾರ್ದು ಅಂತ. ಹೀಗೆ ಇವರೆಲ್ಲರೂ ಬೇರೆ ದಾರಿನೇ ಇಲ್ಲದೆ ಟ್ರೈನ್ ಒಳಗಡೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ನಮ್ಮನ್ನ ಯಾರಾದ್ರೂ ಕಾಪಾಡಕ್ಕೆ ಬರ್ತಾರೋ ಇಲ್ಲೋ ಅಂತ ಕೂಡ ಗೊತ್ತಿರಲಿಲ್ಲ. ಆಗ ಜಿನ್ನಿ ಗೇಟ್ ನ ಕರೆದು ಕೇಳ್ತಾಳೆ ಸತ್ತೋದ ಆ ಹುಡುಗಿ ಹೆಸರು ಏನಂತ. ಆದ್ರೆ ಇವಳಿಗೆ ಕೂಡ ಅವಳ ಹೆಸರು ಗೊತ್ತಿರೋದಿಲ್ಲ. ನಂತರ ನಿನಗೆ ಮಕ್ಕಳಿದಾರ ಅಂತ ಕೇಳಿದಾಗ ಕೇತ್ ಕೂಡ ನನಗೆ ಒಬ್ಳು ಮಗಳಿದ್ದಾಳೆ ಅಂತ ಹೇಳ್ತಾಳೆ. ಆದ್ರೆ ನಮಗೆ ಮಕ್ಕಳೇ ಆಗಿಲ್ಲ ಅಂತ ಜೆನ್ನಿ ಅಳೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ. ಇದರಿಂದ ಕೇಟ್ಗೆ ತುಂಬಾನೇ ಬೇಜಾರಾಗಿ ಬಿಡುತ್ತೆ. ಇದಾದ್ಮೇಲೆ ಆಡ್ರಿಯನ್ ಜೋ ಹತ್ರ ಬಂದು ಸದ್ಯಕ್ಕೆ ಆ ಕ್ರಿಯೇಚರ್ ಇಲ್ಲಿಂದ ಹೊರಟೋಗಿರ್ಬೋದು, ಆದ್ರೆ ಮತ್ತೆ ಇಲ್ಲಿ ಬಂದು ಖಂಡಿತ ನಮ್ಮನ್ನ ಅಟ್ಯಾಕ್ ಮಾಡುತ್ತೆ, ನಮಗೆ ಅದರಿಂದ ತಪ್ಪಿಸಿಕೊಳ್ಳೋದು ಇಂಪಾಸಿಬಲ್. ಇದೇ ನಮಗೆ ಸರಿಯಾದ ಸಮಯ. ನಿನ್ ಕಡೆ ಇದ್ದ ಕೀಗಳಿಂದ ಟ್ರೈನ್ ಡೋರ್ ಅನ್ನು ಓಪನ್ ಮಾಡು. ಆ ಕ್ರಿಯೇಚರ್ ಇಲ್ಲಿಂದ ಎಲ್ಲರನ್ನು ಸಾಯಿಸ್ತಿರ್ಬೇಕಾದ್ರೆ ನಾವಿಬ್ರು ಓಡೋಗೋಣ, ಸೇಫ್ ಆಗಿರೋ ಜಾಗಕ್ಕೆ ಹೊರಟೋಗೋಣ ಅಂತ ಹೇಳ್ತಾನೆ. ಆದ್ರೆ ಜೋ ಮಾತ್ರ ಒಪ್ಕೊಳ್ಳುವುದಿಲ್ಲ. ಅದೇ ಸಮಯಕ್ಕೆ ಜೆನ್ನಿ ರಕ್ತದ ವಾಂತಿಯನ್ನ ಮಾಡ್ಕೊಳಕ್ಕೆ ಶುರು ಮಾಡ್ತಾಳೆ. ಅಷ್ಟೇ ಅಲ್ಲದೆ ಇವಳ ಹಲ್ಲುಗಳು ಎಲ್ಲವೂ ಉದುರು ಹೋಗಿ ಹೊರಗಡೆ ಬರೋಕೆ ಶುರು ಮಾಡ್ತಾವೆ. ಇವಳಿಗೆ ಏನಾಗಿರ್ಬೋದು ಅಂತ ಇವರೆಲ್ಲರೂ ಕೂಡ ಮಾತಾಡ್ಕೋತಾ ಇರಬೇಕಾದ್ರೆ ಆಗ ಜೋಗೆ ಅನ್ಸುತ್ತೆ ಪೌಲ್ ಡೋರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಟಾಯ್ಲೆಟ್ ಗೆ ಹೊರಟೋಗಿದ್ದಾನೆ ಅಂತ. ಇದರಿಂದ ಡೋರ್ ನ ಕ್ಲೋಸ್ ಮಾಡೋಕೆ ನೋಡ್ತಿರ್ಬೇಕಾದ್ರೆ ನಾನು ಕರ್ಕೊಂಡ್ ಬರ್ತೀನಿ ಅಂತ ಜೋ ಟಾಯ್ಲೆಟ್ ಹತ್ರ ಹೋಗ್ತಾನೆ. ಪೌಲ್ ಬೇಗ ಹೊರಗಡೆ ಬಾ ಅಂತ ಕರಿತಾ ಇರ್ತಾನೆ. ಆಗ ಡೋರ್ ಕೂಡ ಜಾಮ್ ಆಗಿ ಹೋಗಿರುತ್ತೆ. ಇದೇ ಸಮಯಕ್ಕೆ ಕ್ರಿಯೇಚರ್ ಕೂಡ ಟ್ರೈನ್ ಮೇಲೆ ಬಂದು ನಂತರ
ಅದು ಸೀದಾ ಟಾಯ್ಲೆಟ್ ಒಳಗಡೆ ಬಂದು ಪೌಲನ್ನ ತುಂಬಾ ಕ್ರೂರವಾಗಿ ಸಾಯಿಸ್ಬಿಡುತ್ತೆ. ಜೋರ್ ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಹಾಗೆ ಇಲ್ಲಿರುವ ಜನರು ಎಲ್ಲರೂ ಹೊರಗಡೆ ಹೋಗೋಕೆ ಪ್ರಯತ್ನ ಪಡ್ತಿದ್ರೆ ಡೋರ್ ಲಾಕ್ ಆಗಿರುತ್ತೆ. ಹಾಗೆ ಕೀ ಎಲ್ಲ ಜೋ ಹತ್ರ ಇರುತ್ತೆ. ಈ ಕಡೆ ಆ ಕ್ರಿಯೇಚರ್ ಜೋನ ಹಿಂದೆ ಬಂದು ನಿಂತಿರುತ್ತೆ. ಅಷ್ಟೊತ್ತಿಗೆ ಇವನ್ನೆಲ್ಲರೂ ಒಳಗಡೆ ಎಳ್ಕೊಂಡು ಡೋರ್ ನ ಕ್ಲೋಸ್ ಮಾಡಿಬಿಡ್ತಾರೆ. ಇವ್ರಿಗೆ ಅನಿಸ್ತಾ ಇರುತ್ತೆ ಆ ಕ್ರಿಯೇಚರ್ ಡೋರ್ ಅನ್ನು ಓಪನ್ ಮಾಡಕ್ಕೆ ಆಗೋದಿಲ್ಲ, ನಾವೆಲ್ಲ ಸೇಫ್ ಆಗಿರ್ತೀವಿ ಅಂತ. ಆದ್ರೆ ನೋಡ್ತಿದ್ದಂಗೆನೆ ಆ ಕ್ರಿಯೇಚರ್ ಡೋರ್ ಅನ್ನು ಓಪನ್ ಮಾಡಿ ಸೀದಾ ಆ ಜೋ ಹತ್ರ ಬರುತ್ತೆ. ಇವನನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋರಲ್ಲಿ ಎಲ್ಲರೂ ಒಂದೊಂದು ಟೂರ್ ಇಂದ ಅಟ್ಯಾಕ್ ಮಾಡ್ತಾ ಇದಕ್ಕೆ ಎದ್ದೊಳಗೂ ಕೂಡ ಚಾನ್ಸ್ ಅನ್ನು ಕೊಡದೆ ಚೆನ್ನಾಗಿ ಹೊಡಿತಾ ಇರ್ತಾರೆ. ಇದರಿಂದ ಕ್ರಿಯೇಚರ್ ಗೆ ತುಂಬಾ ಕೋಪಗೊಂಡು ಬಿಲ್ಲಿನ ಮೇಲೆತ್ತಿ ಇಟ್ಕೊಂಡಾಗ ಹೇಗೋ ಮಾಡಿ ಇದನ್ನ ಬೀಳಿಸಿ ಮ್ಯಾಥ್ಯೂ ಒಂದು ಕೊಡ್ಲಿನ ತಗೊಂಡ್ ಬಂದು ಇದ್ರ ಮೇಲೆ ಚೆನ್ನಾಗಿ ಅಟ್ಯಾಕ್ ಮಾಡ್ತಾ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಇವರೆಲ್ಲರೂ ತುಂಬಾ ಶಾಕ್ ಆಗಿಬಿಟ್ಟಿರ್ತಾರೆ. ಇದು ಯಾವ ತರ ಕ್ರಿಯೇಚರ್ ಅಂತ. ಯಾಕಂತ ಅಂದ್ರೆ ಮನುಷ್ಯನ ರೀತಿ ಬಾಡಿ ಇದ್ರೆ ಹಲ್ಲು ಹಾಗೂ ಕಾಲುಗಳು ತೊಳೆದ ರೀತಿ ಅಂದ್ರೆ ಹುಲ್ಪ್ನ ರೀತಿ ಇರುತ್ತೆ. ಮ್ಯಾಥ್ಯೂ ಹೇಳ್ತಾನೆ ಇದೊಂದು ವೇರ್ ವುಲ್ಫ್ ಅಂದ್ರೆ ಅರ್ಧ ಮನುಷ್ಯ ಅರ್ಧ ತೋಳ. ಇನ್ಫೆಕ್ಷನ್ ಅಥವಾ ಯಾವ್ದಾದ್ರು ರೋಗದಿಂದ ಮನುಷ್ಯ ಈ ರೀತಿ ಆಗಿರಬಹುದು ಅಂತ. ಇದರ ಕೈಯಲ್ಲಿ ರಿಂಗ್ ಇರೋದು ನೋಡಿ ಇವರಿಗೆ ಕನ್ಫರ್ಮ್ ಆಗೋಗುತ್ತೆ ಮೊದಲು ಇವನೊಬ್ಬ ಮನುಷ್ಯ ಆಗಿದ್ದ ಅಂತ. ಅದ್ರ ಜೊತೆ ಇವ್ರಿಗೊಂದು ಡೌಟ್ ಕೂಡ ಬಂದ್ಬಿಡುತ್ತೆ, ಯಾರಾದ್ರೂ ಕಚ್ಚಿ ಈ ವ್ಯಕ್ತಿ ವೇರ್ ವುಲ್ಫ್ ಆಗಿರ್ಬೋದಾ ಅಂತ. ನಂತರ ಈ ಡೆಡ್ ಬಾಡಿ ಮೇಲೆ ಬಟ್ಟೆನ ಹಾಕಿದಾಗ ಎಡ್ ಇವ್ರು ಎಲ್ಲರಿಗೂ ಹೇಳೋಕೆ ಶುರು ಮಾಡ್ತಾನೆ. 1963ರಲ್ಲಿ ಕೂಡ ಇದೇ ಜಾಗದಲ್ಲಿ ಟ್ರೈನ್ ಸ್ಟಾಪ್ ಆಗಿತ್ತು. ಮಾರನೇ ದಿನ ಕಾಪಾಡಕ್ಕೆ ಅಂತ ಪೊಲೀಸ್ ಬಂದಾಗ ಪ್ರಾಣಿಗಳು ಅರ್ಧಕ್ಕೆ ಮರ್ಧ ತಿಂದು ಬಿಟ್ಟಂತ ಮನುಷ್ಯರ ಬಾಡಿಗಳು ಸಿಕ್ಕಿದ್ವು. ಆಗ ಎಷ್ಟೋ ಜನ ಕಣ್ಮರೆ ಆಗಿ ಹೋಗಿದ್ರು. ಅವ್ರ ಕತೆ ಏನಾಯ್ತು ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆಗಿನ ಕಾಲದಲ್ಲಿ ಇದು ದೊಡ್ಡ ನ್ಯೂಸ್ ಆಗಿ ಹೋಗಿತ್ತು. ಈಗ ನನಗೆ ಗೊತ್ತಾಯ್ತು ಇಂದು ಆದಂತ ಘಟನೆ ಆ ಕಾಲದಲ್ಲಿ ಆಗಿರಬಹುದು ಅಂತ. ಮತ್ತೊಂದ್ಸರಿ ವೇರ್ ವುಲ್ಫ್ ಮತ್ತೊಂದ್ಸರಿ ಎದ್ದು ಕೂಗೋಕೆ ಶುರು ಮಾಡಿದಾಗ ಈ ಸಾರಿ ಜೋ ಬಂದ್ ಅದನ್ನ ಸಂಪೂರ್ಣವಾಗಿ ಸಾಯಿ ಹೊಡೆದ್ಬಿಡ್ತಾನೆ. ಈ ಕಡೆ ನೋಡಿದ ಜೆನ್ನಿ ತುಂಬಾ ವಿಚಿತ್ರವಾಗಿ ಹಾಡೋದಕ್ಕೆ ಶುರು ಮಾಡ್ತಾಳೆ. ಈಗ ಇವರೆಲ್ಲರಿಗೂ ನಿಧಾನವಾಗಿ ಅರ್ಥ ಆಗುತ್ತೆ, ವೇರ್ ವುಲ್ಫ್ ಇವಳ ಕಾಲಿಗೆ ಕಚ್ಚಿರೋದ್ರಿಂದ ಇವಳು ಕೂಡ ವೇರ್ ವುಲ್ಫ್ ಆಗ್ತಾಳೆ. ನಾವೀಗ ಬದುಕಬೇಕು ಅಂದ್ರೆ ಅವಳು ಸಾಯ್ಲೇಬೇಕು ಅಂತ. ಅದಕ್ಕೆ ಇವರು ಯಾರು ಕೂಡ ಒಪ್ಕೋತಾ ಇರ್ಲಿಲ್ಲ. ಎಲ್ಲರನ್ನು ದೂಡಿ ಅವಳನ್ನ ಸಾಯಿಸೋಕೆ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಜೋ ಬಂದು ಇವನಿಗೆ ಪಂಚ್ ಮಾಡಿ ತಡೆದು ಜೆನ್ನಿ ಮತ್ತು ಹ್ಯಾರಿನ ಇಬ್ಬರನ್ನು ಕೂಡ ಕಟ್ಟಾಕಿ ಅಂತ ಹೇಳ್ತಾನೆ. ಆಗ ಅವರಿಬ್ಬರನ್ನು ಕಟ್ಟಾಕ್ತಾರೆ. ಬಿಲ್ಲಿ ಕಟ್ಟಾದಂತಹ ಟ್ರೈನ್ ಇಂಜಿನ್ ನ ಫ್ಯೂಲ್ ಪೈಪ್ ಅನ್ನ ರೆಡಿ ಮಾಡೋಕಂತ ಹೋಗ್ತಿರ್ತಾನೆ. ಆಗ ಮ್ಯಾಥ್ಯೂ ಕೂಡ ಅವನ ಜೊತೆ ಹೋಗೋಕೆ ರೆಡಿ ಆಗ್ತಿರ್ಬೇಕಾದ್ರೆ ಆಂಡ್ರಿಯನ್ಗೆ ಸ್ವಲ್ಪ ನಂಬಿಕೆ ಇರೋದಿಲ್ಲ, ಈ ಚಿಕ್ಕ ಹುಡುಗ ಟ್ರೈನ್ ಅನ್ನ ರಿಪೇರಿ ಮಾಡ್ತಾನ ಅಂತ. ಆಗ ಬಿಲ್ಲಿನೂ ಕೂಡ ಹೇಳ್ತಾನೆ, ನಾನು ಟ್ರೈನ್ ಗಳ ಬಗ್ಗೆನೆ ಇಂಜಿನಿಯರಿಂಗ್ ಕೋರ್ಸ್ ನ ಮಾಡ್ತಾ ಇದ್ದೀನಿ ಅಂತ. ಇವರು 4 ಜನ ಡ್ರೈವರ್ ರೂಮ್ ಗೆ ಬಂದಾಗ ಬಿಲ್ಲಿ ಹೆಲೆನ್ಗೆ ಜೋಗೆ ಹೇಳ್ಕೊಡ್ತಿರುವಾಗ ನಾನು ಫ್ಯೂಲ್ ಪೈಪ್ ಅನ್ನ ರೆಡಿ ಮಾಡ್ತಿದ್ದಂಗೆನೆ ಹೇಗೆ ನೀವು ಟ್ರೈನ್ ಇಂಜಿನ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಅನ್ಕೊಂಡಂಗೆ ಎಲ್ಲನೂ ಆದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಪಾರ್ಟಿ ಅಂತ ಹೇಳಿರ್ತಾನೆ. ಆಗ ಜೋ ಸ್ಪೀಕರ್ ನಲ್ಲಿ ಎಲ್ಲರಿಗೆ ಹೇಳ್ತಾನೆ, ನಾವು ಟ್ರೈನ್ ರೆಡಿ ಮಾಡ್ತಾ ಇದೀವಿ, ನೀವು ವಿಚಾರ ಮಾಡಬೇಡಿ, ನಾವು ಸೇಫ್ ಆಗಿ ಹೋಗಿ ನೆಕ್ಸ್ಟ್ ಸ್ಟೇಷನ್ ಈಸ್ಟ್ ಪ್ರೋಗೆ ಹೋಗಿ ತಲುಪ್ತೀವಿ ಅಂತ. ನಂತರ ಸರಿ ಅಂತ ಹೇಳಿ ಬಿಲ್ಲಿ ಹಾಗೂ ಮ್ಯಾಥ್ಯೂ ಟ್ರೈನ್ ಇಂದ ಹೊರಗಡೆ ಬಂದು ಫ್ಯೂಲ್ ಪೈಪ್ ಎಲ್ಲಿದೆ ಅಂತ ಹುಡುಗೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಬಿಲ್ಲಿ ಕೆಳಗಡೆ ಬಂದು ಟ್ರೈನ್ ಪೈಪ್ ಗಳನ್ನ ಚೆಕ್ ಮಾಡ್ತಿರ್ತಾನೆ. ಹ್ಯಾರಿಯನ್ ಹಾಗೂ ಕೇಟ್ಗೆ ಮೊದಲಿಂದನೂ ಪರಿಚಯ ಇದೆ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಎಲ್ಲರೂ ಹೇಳದಂಗೆ ಒಳ್ಳೆಯವನಲ್ಲ. ಇವನಿಗೆ ಹೆಂಡತಿ ಮಕ್ಕಳು ಇದ್ದರೂ ಕೂಡ ಬೇರೆ ಬೇರೆ ಹುಡುಗಿಯರಿಗೆ ಮದುವೆ ಆಗ್ತದೆ ಅಂತ ಹೇಳಿ ನಂಬಿಸಿ ಮೋಸ ಮಾಡ್ತಿರ್ತಾನೆ. ಅದೇ ರೀತಿ ಇವಳಿಗೂ ಕೂಡ ಮೋಸ ಮಾಡಿರ್ತಾನೆ. ಈ ಕಡೆ ಜೆನ್ನಿ ಆರೋಗ್ಯ ನಿರಂತರವಾಗಿ ಹಾಳಾಗಿ ಹೋಗ್ತಿದೆ ಅಂತ ಗೊತ್ತಾಗುತ್ತೆ. ಟ್ರೈನ್ ಇಂದ ಹೊರಗಡೆ ಬಿಲ್ಲಿ ರಿಪೇರಿ ಮಾಡ್ತಿರ್ಬೇಕಾದ್ರೆ ಇವನ್ ಜೊತೆ ಇರೋ ಮ್ಯಾಥ್ಯೂಗೆ ಅನಿಸ್ತಿರುತ್ತೆ, ನಮ್ಮ ಸುತ್ತಮುತ್ತ ಯಾರೋ ಇದಾರೆ ಅಂತ. ಹಾಗೆ ಹೆಲೆನ್ ಕೂಡ ಜೋನ ಕೇಳ್ತಿರ್ತಾಳೆ, ನೀನ್ ಯಾಕೆ ಅಷ್ಟೊಂದು ಬೋರಿಂಗ್ ಆಗಿದೆಯಾ, ಸೂಪರ್ವೈಸರ್ ಕೆಲಸಕ್ಕೆ ಪ್ರಮೋಷನ್ ಬೇಕಂತ ಬಯಸಿದ್ದೆ ಅಂತ. ಇಷ್ಟೊತ್ತಿಗೆ ಇವನು ಕೂಡ ಡಿಸೈಡ್ ಮಾಡೇ ಬಿಟ್ಟಿರ್ತಾನೆ, ಬರೀ ಸೂಪರ್ವೈಸರ್ ಜಾಬ್ ಅಲ್ಲ, ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ಮೇಲೆ ಟ್ರೈನ್ ಗಳಿಂದಲೇ ದೂರ ಇರಬೇಕು ಅಂತ. ಈ ಕಡೆ ಬಿಲ್ಲಿ ಹುಡುಕ್ತಿರ್ಬೇಕಾದ್ರೆ ಕಟ್ ಆಗಿರುವ ಆ ಫ್ಯೂಲ್ ಪೈಪ್ ಇವನಿಗೆ ಸಿಕ್ಬಿಡುತ್ತೆ. ಆದ್ರಿಂದ ಅದಕ್ಕೆ ಟೇಪ್ ಅನ್ನ ಹಾಕಿ ಲೀಕ್ ಆಗ್ತಿರೋದನ್ನ ಸ್ಟಾಪ್ ಮಾಡ್ತಿರ್ಬೇಕಾದ್ರೆ ಮ್ಯಾಥ್ಯೂಗೆ ಆಗ್ಲೇ ವೇರ್ ವುಲ್ಫ್ ಎಳ್ಕೊಂಡು ಹೋಯ್ತಲ್ಲ, ನೀನ ನನ್ನ ಕಾಪಾಡಿ ಅಂತ ಜೋರಾಗಿ ಹೇಳ್ತಿರೋದು ಕೇಳಿಸುತ್ತೆ. ಅದಕ್ಕೆ ಬಿಲ್ಲಿ ಎಲ್ಲಿ ಹೋಗ್ಬೇಡ ಬಾ ಈಚೆ ಅಂತ ಎಷ್ಟೇ ಕರೆದ್ರು ಕೂಡ ಇವನು ಯಾವ್ದಕ್ಕೂ ತಲೆ ಕೆಡಿಸೋಳದೆ ಅವಳು ಇರೋಜಕ್ಕೆ ಹೋಗ್ತಾ ಹೋಗ್ತಾ ಕಾಡಿನ ಒಳಗಡೆ ಬಂದು ಬಿಡ್ತಾನೆ. ಎಷ್ಟೇ ಪ್ರಯತ್ನ ಮಾಡಿದ್ರು ನಿನ್ನ ಕಾಪಾಡೋಕೆ ಆಗ್ಲಿಲ್ಲ ಅಂತ ನಮ್ಮನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾನೆ. ಹೆದರ್ಕೊಳ್ತಾ ಒಂದು ಮರದ ಹತ್ರ ಬಂದು ಮೇಲೆ ನೋಡ್ತಾನೆ. ಅರ್ಧಂಬರ್ಧ ಜೀವ ಇರುವ ನೀನ ಬಾಡಿನ ವೇರ್ ವುಲ್ಫ್ ತಿಂತಾ ಇರುತ್ತೆ. ಅದನ್ನ ನೋಡಿ ಇವನು ಓಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಯಾವುದೇ ದಾರಿ ಇರೋದಿಲ್ಲ. ಎಲ್ಲಾ ಕಡೆ ವೇರ್ ವುಲ್ಫ್ಗಳು ಬಂದು ಇವನ ಸುತ್ತು ಹೊಡೆದು
ಸಾಯಿಸ್ಬಿಡುತ್ತವೆ. ಮ್ಯಾಥ್ಯೂ ಕಿರ್ಚಾಡೋದನ್ನ ಟ್ರೈನ್ ಒಳಗಿಳಿದ್ದಂತ ಎಲ್ಲರೂ ಕೂಡ ಕೇಳಿಸ್ಕೊಂತಾರೆ. ಜೆನಿನ್ ಕೂಡ ವೇರ್ ವುಲ್ಫ್ ಆಗಿ ಕನ್ವರ್ಟ್ ಆಗ್ತಿರೋದ್ರಿಂದ ನನ್ನ ಕೈಯನ್ನ ಬಿಡಿಸಿ ಅಂತ ಹ್ಯಾಡ್ರಿಯನ್ ಕಿರ್ಚ್ತಾ ಇರ್ತಾನೆ. ಆಗ ಬಿಲ್ಲಿನ ಕೂಡ ಪೈಪ್ ಅನ್ನು ರೆಡಿ ಮಾಡ್ತಾ ಇದ್ದಂಗೆನೆ ಟ್ರೈನ್ ನಲ್ಲಿ ಎಲೆಕ್ಟ್ರಿಸಿಟಿ ಬರುತ್ತೆ. ಆದ್ರೆ ಇವರು ಸ್ಟಾರ್ಟ್ ಮಾಡೋಕೆ ಹೋಗೋದಿಲ್ಲ. ಬಿಲ್ಲಿ ಒಳಗಡೆ ಬರ್ಲಿ ಅಂತ ಕಾಯ್ತಾ ಇರ್ತಾರೆ. ಬಿಲ್ಲಿ ಇರುವ ಜಾಗದ ಕಡೆ ವೇರ್ ವುಲ್ಫ್ ಗಳು ಬಂದು ಕೆಳಗಡೆ ನೋಡಿದ್ರೆ ಅವನು ಎಲ್ಲಿ ಕೂಡ ಕಾಣಿಸೋದಿಲ್ಲ. ಯಾಕಂದ್ರೆ ಇವನು ಟ್ರೈನ್ ಅನ್ನ ಹಿಡ್ಕೊಂಡು ಮೇಲೆ ಬೆಚ್ಚಿಡ್ಕೊಂಡು ಬಿಟ್ಟಿರ್ತಾನೆ. ಅದೇ ಸಮಯಕ್ಕೆ ಡ್ರೈವರ್ ರೂಮ್ ನಲ್ಲಿ ಇದ್ದ ಜೋ ಮತ್ತು ಹೆಲನ್ ವೇರ್ ವುಲ್ಫ್ ಗಳನ್ನ ನೋಡಿ ತುಂಬಾನೇ ಭಯ ಪಡ್ತಾರೆ. ಆಗ ಟ್ರೈನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬಿಲ್ಲಿನು ಕೂಡ ಟ್ರೈನ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡ್ ಬಿಡ್ತಾನೆ. ಅಷ್ಟೊತ್ತಿಗೆ ಜೆನ್ನಿ ವೇರ್ ವುಲ್ಫ್ ಆಗೇ ಬಿಟ್ಟಿರ್ತಾಳೆ. ಕೇಟ್ ನಿಂತಿರೋ ಜಾಗದಲ್ಲಿ ವೇರ್ ವುಲ್ಫ್ಗೊಂದು ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾವೆ. ಹ್ಯಾಡ್ರಿಯನ್ ಅವಳಿಗೆ ಒದ್ದೆ ಬಿಟ್ಟು ಬಿಡಿಸೈ ಬಿಡ್ತಾನೆ. ಇಂಥ ಒಂದು ಭಯಂಕರವಾಗಿರ್ತಕ್ಕಂಥ ಜಾಗದಲ್ಲಿ ಇವಳನ್ನ ಬಿಟ್ಟು ಟ್ರೈನ್ ಹೊರಟೆ ಹೋಗುತ್ತೆ. ಹಾಗೆ ಇವಳು ಎದುರ್ಕೊಂಡು ನಿಂತಿರ್ಬೇಕಾದ್ರೆ ಇವಳ ಹಿಂದೆನೆ ವೇರ್ ವುಲ್ಫ್ ಬಂದೇ ಬಿಟ್ಟಿರುತ್ತೆ. ಈ ಕಡೆ ಹ್ಯಾಡ್ರಿಯನ್ ಜೆನ್ನಿಗೆ ಹೊಡೆಯೋಕೆ ಹೋದಾಗ ಕೇಟ್ ಇವನಿಗೆ ಹೊಡೆದು ಬಿಡ್ತಾನೆ. ಕೊನೆಗೆ ಕೇಟ್ ಇವನ ಹೆಂಡತಿ ಜೆನ್ನಿಯಿಂದಾನೆ ಸತ್ತು ಹೋಗ್ತಾನೆ. ಆದ್ರೆ ಈ ಕಡೆ ಬಿಲ್ಲಿ ಇದ್ದಂತ ಜಾಗದಲ್ಲಿ ಫ್ಯೂಲ್ ಪೈಪ್ ಮತ್ತೊಂದ್ಸರಿ ಕಟ್ ಆಗಿದ್ರಿಂದ ಟ್ರೈನ್ ಸ್ಟಾಪ್ ಆಗುತ್ತೆ. ಇದರಿಂದ ಜೋ ಹಾಗೂ ಹೆಲೆನ್ ತುಂಬಾನೇ ಹೆದರ್ಕೊಂಡ್ ಬಿಡ್ತಾರೆ. ಜೆನ್ನಿ ಹ್ಯಾಡ್ರಿ ಹತ್ರ ಬರ್ತಿರ್ಬೇಕಾದ್ರೆ ಹಿಂದಿನಿಂದ ಚುಚ್ಚುತ್ತಾರೆ. ನೋಡಿದ್ರೆ ಜೋ ಹಾಗೂ ಹೆಲೆನ್ ಜೋ ಹ್ಯಾಡ್ರಿಯನ್ಗೆ ಹೊಡೆಯೋದಕ್ಕೆ ನೋಡ್ತಿರ್ತಾನೆ. ಯಾಕಂದ್ರೆ ಇವರಿಗೆ ಗೊತ್ತಿದೆ ಕೇಟ್ ಹೊರಗಡೆ ತಳ್ಳಿ ಸಾಯಿಸಿರೋದು ಇವನೇ ಅಂತ. ಅಷ್ಟೊತ್ತಿಗೆ ವೇರ್ ವುಲ್ಫ್ ಗಳು ಟ್ರೈನ್ ಒಳಗಡೆ ಬಂದೇ ಬಿಡುತ್ತವೆ. ಅದಕ್ಕೆ ಅವುಗಳು ಇಲ್ಲಿಗೆ ಬರಬಾರದು ಅಂತ ಎರಡೂ ಕಡೆ ಡೋರ್ ನ ಕ್ಲೋಸ್ ಮಾಡಿ ಹೊರಗಡೆ ಹೋಗಕ್ಕಿರೋ ಡೋರ್ ನ ಓಪನ್ ಮಾಡಕ್ಕೆ ನೋಡ್ತಾರೆ. ಆಗ ಹ್ಯಾಡ್ರಿಯನ್ ಇವರಿಬ್ಬರಿಗೆ ಹೊಡೆದು ವೇರ್ ವುಲ್ಫ್ ಗಳು ಇವರನ್ನ ತಿಂತಿರ್ಬೇಕಾದ್ರೆ ನಾನ್ ಎಸ್ಕೇಪ್ ಆಗ್ಬೇಕಂತ ನೋಡ್ತಿರ್ತಾನೆ. ಆದ್ರೆ ಇಬ್ರು ಸೇರಿ ಇವನಿಗೆ ಹೊಡೆದಾಕ್ಬಿಡ್ತಾರೆ. ನೋಡಿದ್ರೆ ಕೀಗಳು ಡೋರ್ ಅಲ್ಲೇ ಉಳ್ಕೊಂಡ್ಬಿಟ್ಟಿರ್ತವೆ. ಆದ್ರಿಂದ ಹ್ಯಾಡ್ರಿಯನ್ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಕೀನು ಕೂಡ ಜೊತೆ ತಗೊಂಡು ಹೊಂಟೋಗ್ತಾನೆ. ಅದೇ ಸಮಯಕ್ಕೆ ಬೋಗಿಯ ಎರಡು ಕಡೆಗಳಿಂದ ವೇರ್ ವುಲ್ಫ್ ಗಳು ಬಂದು ಇನ್ನೇನು ಇವರನ್ನ ಅಟ್ಯಾಕ್ ಮಾಡಬೇಕು ಅಂತ ಅನ್ನುವಷ್ಟೊತ್ತಿಗೆ ಇನ್ನೂ ಕೂಡ ಬದುಕಿರುವ ಬಿಲ್ಲಿ ಬಂದು ಇವುಗಳ ಮೇಲೆ ಬೆಂಕಿನ ಹಾಕಿಬಿಡ್ತಾನೆ. ಹಾಗೆ ಒಂದು ಟೂರ್ ಅನ್ನು ಕೊಟ್ಟು ಡೋರ್ ಅನ್ನು ತೆಗಿ ಅಂತ ಹೇಳಿದಾಗ ಡೋರ್ ಓಪನ್ ಮಾಡ್ಕೊಂಡು ಇವರೇನು ಹೊರಗಡೆ ಬಂದ್ ಬಿಡ್ತಾರೆ. ಆದ್ರೆ ಬಿಲ್ಲಿ ಅವುಗಳಿಗೆ ತುತ್ತಾಗ್ತಾನೆ. ಆಗ ಇವರಿಗೂ ಕೂಡ ಯಾವುದೇ ದಾರಿ ಇಲ್ಲದೆ ಸ್ಪೀಡ್ ಆಗಿ ಕಾಡಿನ ಮಧ್ಯೆ ಹೋಗ್ತಾರೆ. ಸ್ಟೇಷನ್ ಡೈರೆಕ್ಷನ್ ಹಿಡಿದು ಹೋಗೋಕೆ ಟ್ರೈ ಮಾಡ್ತಿರ್ತಾರೆ. ವೇರ್ ವುಲ್ಫ್ ಗಳು ಇವರನ್ನ ಫಾಲೋ ಮಾಡ್ಕೊತಾ ಬರ್ತಾನೆ ಇರ್ತಾವೆ. ಸ್ವಲ್ಪ ದೂರ ಹೋಡಿದ್ಮೇಲೆ ಗೊತ್ತಾಗುತ್ತೆ ನಾವು ಇವುಗಳಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ. ನೀನಂದ್ರೆ ನನಗಿಷ್ಟ, ಪ್ಲೀಸ್ ನೀ ಇಲ್ಲಿಂದ ಹೊರಟೋಗು, ನಾನು ಅವುಗಳನ್ನ ಡಿಸ್ಟ್ರಾಕ್ಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಒಲ್ಲದ ಮನಸ್ಸಿನಿಂದ ಇವಳು ಕೂಡ ಅಲ್ಲಿಂದ ಹೋಗೋಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ 3 ವೇರ್ ವುಲ್ಫ್ ಗಳು ಬಂದು ಇವನ ಸುತ್ತಾಗ್ತಾವೆ. ಆದ್ದರಿಂದ ಅವುಗಳ ಜೊತೆ ಫೈಟ್ ಮಾಡಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಇವನ್ ಕೈಲಿ ಸಾಧ್ಯ ಆಗೋದಿಲ್ಲ. 3 ಸೇರಿ ಇವನಿಗೆ ಕಚ್ಚಿ ಬಿಡ್ತಾವೆ. ನಂತರ ಈ ಕಡೆ ಎಲನ ತೋರಿಸ್ತಾರೆ. ಇವಳು ಸೇಫ್ ಆಗಿ ಈಸ್ಟ್ ಫ್ಲೋರ್ ರೈಲ್ವೆ ಸ್ಟೇಷನ್ ಗೆ ಬಂದು ತಲುಪ್ತಾಳೆ. ಆದ್ರೆ ಈ ಕಡೆ ಹ್ಯಾಡ್ರಿಯನ್ ಇನ್ನೂ ಕೂಡ ಬದುಕಿರ್ತಾನೆ. ಕಾಡಿನಲ್ಲಿ ತಪ್ಪಿಸ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಎಲ್ಲ ವೇರ್ ವುಲ್ಫ್ ಗಳು ಸೇರಿ ಇವನ ಸುತ್ತು ಹೊರದು ಬಿಡ್ತಾವೆ. ಅದೇ ಸಮಯಕ್ಕೆ ವೇರ್ ವುಲ್ಫ್ ಆಗಿ ಕನ್ವರ್ಟ್ ಆದಂತ ಜೋಯ್ನು ಕೂಡ ಇವನು ಮುಂದೆ ಬಂದು ನಿಂತು ಬಿಡ್ತಾನೆ. ಇಲ್ಲಿಗೆ ಇವನ್ ಕಥೆನೂ ಮುಗೀತು. ಇದ್ರ ಜೊತೆಗೆ ಮೂವಿನ ಕೂಡ ಎಂಡ್ ಆಗೋಗುತ್ತೆ. ಈ ಮೂವಿ ಎಕ್ಸ್ಪ್ಲೈನ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟವಾಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಮೂವಿ ನಿಮಗೆ ಜಾಸ್ತಿ ಏನ್ ಇಷ್ಟ ಆಯ್ತು ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.